ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದರೆ, ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಮುಂದಿನ ಭವಿಷ್ಯ ಹಾಳಾಗದಂತಿರಬೇಕು. ಅಂದರೆ ನಾವು ಎಂದು ನಿರ್ಧಾರಗಳನ್ನು ತಗೊಳ್ತೀವಲ್ಲ, ಏನೇ ಆಗಲಿ, ಪಾಸಿಟಿವ್ ಓಕೆನಾ, ನೆಗೆಟಿವ್, ಅದು ನಮ್ಮ ಮುಂದೆ ಜೀವನದಲ್ಲಿ ನಮಗೆ ಇಂಪ್ಯಾಕ್ಟ್ ಆಗಬಾರ್ದು. ಇವಾಗ ನೋಡಿ, ಇವಾಗ ನಮಗೆ ಓದೋ ಏಜು ಓಕೆನಾ, ನಾವಿವಾಗ ಓದೋದು ಬಿಟ್ಬಿಟ್ಟು ಇನ್ನೇನೋ ಮಾಡ್ತೀವಿ, ಆಟ ಆಡ್ತೀವಿ, ಹೊರಡೆ ಹೋಗ್ತೀವಿ, ಸುತ್ತಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ಓಕೆ, ಅದು ಬೇಡ ಅಂತಲ್ಲ. ಅದ್ರ ಜೊತೆಗೆ ನಾವು ಕೆಲವೊಂದು ವಿಷಯಗಳು, ಮೇನ್ ಟಾಪಿಕ್ಕು, ನಾನು ಇವಾಗ 10th ಅನ್ಕೊಳ್ಳೋಣ, ನಾನು ಓದೋದು ಬಿಟ್ಬಿಟ್ಟು ಬರೀ ಕ್ರಿಕೆಟು ಅದು ಇದು ಆಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಎಕ್ಸಾಮಲ್ಲಿ ಏನು ಬರೋಕ್ಕಾಗಲ್ಲ. ಎಕ್ಸಾಮ್ ಬರೆದು ಓಕೆ, ಒಂದು ಪಾಸ್ ಆದ್ವಿ, ಏನೋ ಲಕ್ಕಲ್ಲಿ ಪಾಸ್ ಆದ್ವಿ. ನೆಕ್ಸ್ಟು ಏನು ಮಾಡ್ಬೇಕಂತ ನಮಗೆ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಹೇಳಿ, ನಮ್ಮ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಪರ್ಸೆಂಟೇಜ್ ಮ್ಯಾಟ್ರ್ ಅಲ್ಲ, ಬಟ್ ನಾನು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ. ಈ ಥರ ನೆಕ್ಸ್ಟು ಏನಾದರೂ ಒಂದು ನಾವು ಸಾಧನೆ ಮಾಡ್ಬೇಕು ಅಂದ್ಕೊಂಡಿರ್ತೀವಿ. ಎಷ್ಟು 25 ವರ್ಷ ಅಥವಾ 26 ವರ್ಷ ಟಾರ್ಗೆಟ್ ಇಟ್ಟಿರ್ತೀವಿ. ಅಷ್ಟೊತ್ತಿಗೆ ನಾನು ಆ ಏಜಿಗೆ ಹೋಗೋಷ್ಟರಲ್ಲಿ ನಾನು ಏನು ಮಾಡಬೇಕು ಅನ್ನೋದೊಂದು ಇವಾಗ ಅದನ್ನು ಸ್ಟಾರ್ಟ್ ಮಾಡಬೇಕು. ನಾನು ಇವಾಗ 10th ಸೆಕೆಂಡ್ PUC ಏನೋ ಇದ್ದೀನಿ, ನನಗೊಂದು ಜಾಬ್ ಬೇಕು, ಅಥವಾ ನಾನೊಂದು ಬಿಸ್ನೆಸ್ ಮಾಡಬೇಕು. ಎರಡರಲ್ಲಿ ಇಲ್ಲ ಅಂದರೆ ಒಂದು ಏನೋ ಕೃಷಿ ಮಾಡಬೇಕು. 3 ಆಪ್ಷನ್. ಕೃಷಿ ಮಾಡಬೇಕಂದ್ರೆ ನಾನು ಕೃಷಿಗೆ ಏನೇನು ಮಾಡಬೇಕು ಅನ್ನೋದು ಅವಾಗಲಿಂದ ಸ್ಟಾರ್ಟ್ ಮಾಡಬೇಕು. ನಾನು ಜಾಬ್ ಮಾಡಬೇಕು, ಜಾಬ್ಗಂತ ಏನು ಪ್ರಿಪ್ರೇಷನ್ ಮಾಡಬೇಕು, ಏನು ಓದಬೇಕು, ಎಷ್ಟು ಅವರ್ ಓದಬೇಕು, ಓಕೆನಾ. ಟೈಮ್ ಇರುತ್ತೆ ಓದೋಕ್ಕೆ. ನಿನಗೆ ಮುಂದೆ ಫ್ಯೂಚರ್ಲಿ ಒಂದ್ಸಲ ಜಾಬ್ ಮಾಡಿದ್ರೆ ನಿನಗೆ ಅವಾಗ ನಿನಗೆ ಒಳ್ಳೆ ನಾಲೆಡ್ಜ್ ಇಂಪ್ರೂವ್ ಆಗಿರುತ್ತೆ, ಅದು ತಕ್ಕಂಗೆ ಕೆಲಸ ಸಿಕ್ಕಿರುತ್ತೆ. ಅವಾಗ ನೀನು ಬೇಕಾದ್ರೆ ಮಾಡ್ಬೋದು. ಬಿಸ್ನೆಸ್ ಅನ್ನೋದು ತುಂಬ ದೊಡ್ಡದು. ಅದು ನಿನ್ಗೆ ಹೆಂಗೆ ಬೇಕಾದ್ರೆ ತೊಗೊಂಡೋಗುತ್ತೆ. ನೀನು ಪಾಸಿಟಿವ್ ಸೈಡ್ ಇದ್ದರೆ ಪಾಸಿಟಿವ್ ಎಲ್ಲ ತೊಗೊಂಡೋಗುತ್ತೆ, ನೆಗೆಟಿವ್ ಸೈಡ್ ಇದ್ದರೆ ನೆಗೆಟಿವ್ ಸೈಡ್ ತೊಗೊಂಡೋಗುತ್ತೆ. ನೀನು ನಿಮ್ಮಲ್ಲಿ ಡಿಪೆಂಡು. ಬಿಸ್ನೆಸ್ ನಿನ್ಗೆ ಯಾವ ಥರ ನಿಮ್ಮ ಮನೇಲಿರುತ್ತೆ, ನಿಮ್ಗೆ ಯಾವ ಥರ ಸುತ್ತಮುತ್ತ ವಾತಾವರಣ ಇದೆ, ಅದ್ರ ಮೇಲೆ ನೀನು ಬಿಸ್ನೆಸ್ ಮಾಡ್ಬೋದು. ಇವೆಲ್ಲ ಮಾಡ್ಬೇಕಂದ್ರೆ ಒಂದು ಪ್ಲ್ಯಾನ್ ಅಂತಿರುತ್ತೆ. ಪ್ಲ್ಯಾನು ಒಬ್ಬೊಬ್ರಿಗೆ ಫ್ಯಾಮಿಲಿಯಲ್ಲೇ ಬಂದುಬಿಟ್ಟಿರುತ್ತೆ. ತಂದೆ ಬಿಸ್ನೆಸ್ ಮಾಡಿರ್ತಾರೆ, ಕೃಷಿ ಮಾಡಿರ್ತಾರೆ, ಇಲ್ಲಾಂದರೆ ಜಾಬ್ ಇರ್ತಿರ್ತಾರೆ. ಇನ್ನು ಕೆಲವೊಬ್ಬರಲ್ಲಿ 50-50 ಇರುತ್ತೆ. ಇನ್ನೇನು ಇರಲ್ಲ, ಅವರು ಫಸ್ಟ್ ಡ್ರೀಮ್ ಇಟ್ಕೋಬೇಕು. ಸೆಟ್ ದ ಗೋಲ್ ಅಂತ ಎಲ್ಲರೂ ಹೇಳ್ತಾರೆ. ಸಂದೀಪ್ ಮೋಶರ್ ತುಂಬ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಆಸಾನೆ ಅಂತಾರೆ ಅವರು. ಅಂದರೆ ತಿಳ್ಕೊಳ್ಬೇಕು, ಸಬ್ ಕಾನ್ಸ್ ಮಾಡಲಿ ಫಿಟ್ ಆಗಿರ್ಬೇಕು, ಎಲ್ಲ ಈಸಿ ಇದೆ ಅಂತ ಹೇಳ್ಬಿಟ್ಟು. ಬಟ್ ಅದು ತಕ್ಕಂಗೆ ನಾವು ಕೆಲಸ ಮಾಡಬೇಕು. 100% ಎಫರ್ಟ್ ಇರ್ಬೇಕು ನಮ್ಮದು. 100% ಎಫರ್ಟ್ ಎಷ್ಟು ಇರುತ್ತಲ್ಲ, ನಾವು ಅಷ್ಟು ಮುಂದೆ ಹೋಗ್ತೀವಿ. ಈ ಯಾರೇನೋ ಹೇಳ್ತಾರೆ ಕೇಳಿಸ್ಕೊಂಡು ಈ ಕೆಲ್ಲಿಗೆ ಇಸ್ಕೊಂಡು ಇಟ್ಕೊಳ್ಬಿಡ್ತಾರೆ. ಬಟ್ ಅದು ಮಾಡಬಾರ್ದು. ನಾವೇನು ನಮ್ಮ ಫ್ಯೂಚರ್ಲಿ ಏನು ನಾವು ಕನ್ಸ್ಕೊಂತಿದ್ದೀವಲ್ಲ, ಅದನ್ನು ನಾವು ಸಕ್ಸಸ್ ಮಾಡ್ಬೇಕಂದ್ರೆ ಇವತ್ತು ನಾನು ಎಷ್ಟು ಗಂಟೆಗೆ ಎದ್ದೇಳಬೇಕು? 4:30ಗೆ ಎದ್ದೇಳಬೇಕಾ? ಎದ್ದೇಳ್ತೀನಿ. 4:30 5 ಗಂಟೆವರೆಗೂ ಎಕ್ಸಸೈಸ್ ಯೋಗಾಸನ ಮಾಡಬೇಕಾ? ಮಾಡ್ತೀನಿ. ಬಟ್ ಏನಾದರೂ ಒಂದು ಬ್ರಹ್ಮಮುಹೂರ್ತದಲ್ಲಿ ಏನಾದರೂ ಒಂದು ಧ್ಯಾನ ಮಾಡ್ತೇನೆ, ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಧ್ಯಾನ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಧ್ಯಾನ ಪ್ರತಿಯೊಬ್ಬರು ಮಾಡಲೇಬೇಕು. ಅಟ್ಲೀಸ್ಟ್ ಅವ್ನು ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ಕೂಡ ಅವ್ನು ಏಜ್ ಎಷ್ಟಿದ್ರೆ ಅಷ್ಟು 2 ಟೈಮ್ ಮಾಡಲೇಬೇಕು, ಇಲ್ಲ 1 ಟೈಮ್ ಮಾಡಲೇಬೇಕು. ಮಾಡಿದ್ರೆ ನಮ್ಮ ದೇಹದಲ್ಲಿ ಊರ್ಜಾ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಶಕ್ತಿಗಳು ಒಳಗಡೆ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಚೆ ಹೋಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ನೀವು ಅಂದ್ಕೊಂಡಿರ್ತ ಕೆಲಸ ಎಲ್ಲ ಅಂದರೆ ನಿಮ್ಗೆ ಮಾಡೋಕ್ಕೆ ಒಳ್ಳೆ ಮೈಂಡು ಫ್ರೆಶ್ ಆಗುತ್ತೆ, ವರ್ಕ್ ಮಾಡುತ್ತೆ. ಅದಕ್ಕೆ ಈ ಥರ ಎಲ್ಲ ಮಾಡ್ತಿರ್ಬೇಕು. ಎಲ್ಲ ಫಿಕ್ಸು, ನನ್ನ ಮೈಂಡ್ ಸೆಟ್ಲಿ ಫಿಕ್ಸ್ ಆಗಿಬಿಡ್ಬೇಕು. ನನಗೆ ಇದೆಲ್ಲ ಯಾವುದಿಲ್ಲಪ್ಪ, ಬ್ಯಾಕ್ಗ್ರೌಂಡ್ ಇಲ್ಲ, ನಾನು 0 ಇದ್ದೀನಿ, ನೆಕ್ಸ್ಟ್ ನಾನು ಹೀರೋ ಆಗಬೇಕು, ಅಷ್ಟೇ ಮೈಂಡ್ ಇರಬೇಕು. ಓಕೆನಾ. ಇದನ್ನು ನಾವು ಡೈಲಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.